ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡು ಹೇಗ್ ಸ್ವರ್ಗೋಗಿದ್ದಾನೆ. ಅಪ್ಪನೂ ಇಲ್ಲ, ನೀನು ಹಿಂಗ್ ಮಂಗ್ ಹಿಡ್ದು ಕೂತ್ರೆ ಇವನ್ ತಬ್ಲಿ ಆಗಲ್ವಾ? ಅದ್ ನಿನಗಿಷ್ಟನಾ? ಶ್ರೀನಿವಾಸನ ವರಪ್ರಸಾದ ಅಂತ 108 ಕಷ್ಟಗಳು ಪಟ್ಟು ಇವನನ್ನ ಹಡ್ದಿದ್ಯಾ. ಇವನಿಗೊಂದ್ ದಾರಿ ಮಾಡೋದು ನಿನ್ ಜವಾಬ್ದಾರಿ ಅಲ್ವಾ? ಯೋಚನೆ ಮಾಡು. ವೆಂಕಟನಾಥ, ಕ್ಷಮಿಸಿ, ಇವತ್ತು ನಿಮಗೆ ಚಾಪೆ ಹಾಕಿ ಕೂರ್ಸಕ್ಕಾಗಲ್ಲ. ಇರ್ಲಿ ಬಿಡಮ್ಮ, ಎಲ್ಲ ಸರಿ ಇದ್ದಾಗ ನೀವೆಷ್ಟು ಗೌರವ ಕೊಡ್ತಾ ಇದ್ರಿ. ಈಗ ಪರಿಸ್ಥಿತಿ ಹೀಗಿರುವಾಗ ಏನು ಮಾಡೋಕ್ಕಾಗುತ್ತೆ? ಏನೇ ಆದರೂ ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ತಲೆಗೆ ಸ್ನಾನ ಮಾಡಲೇಬೇಕು. ಮೈಲ್ಗೆನೆ. ಈಗ ನೀವು ಬಂದ ವಿಷಯ ಅದೇ ಸೀತಕ್ಕ, ನಾಳೆ 10ನೇ ದಿನ ಅಲ್ವಾ, ಗೋಪಮ್ಮನಿಗೆ ಕುಂಕುಮ ಕೊಡೋಕೆ ಬರೋಣವಾ ಅಂತ ಕೇಳೋಕೆ ಬಂದ್ವಿ. ಯಾವ ಹೆಣ್ಣಿಗೂ ಈ ಥರ ಸಂಕಟ ಬರಬಾರ್ದು. ಇದೆಲ್ಲ ಯಾರ ಕೈಯಲ್ಲಿದೆ ಹೇಳಿ? ವಿಧವೆ ಅಂತ ಆದಮೇಲೆ ಅದಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದಾರಲ್ವಾ, ಅದನ್ನು ಪಾಲಿಸಲೇಬೇಕಲ್ವಾ? ಮತ್ತೆ ಇದೆಲ್ಲ ಮಾಡ್ಬೇಕಾ? ಅಮ್ಮ ಮೊದಲೇ ಸಂಕಟದಲ್ಲಿದ್ದಾರೆ. ಏನಮ್ಮ ವೆಂಕಟಾಂಬ ಹೀಗೆ ಹೇಳ್ತಿದ್ಯಾ? ಇದೆಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯ ಅಲ್ವೇ? ಗೋಪಮ್ಮ ಸೌಭಾಗ್ಯ ಕಳ್ಕೊಂಡ್ರೆ ನಮ್ಗೇನು ಸಂತೋಷನಾ? ಗಂಡ ಹೋದ್ಮೇಲೆ ಈ ಎಲ್ಲ ಶಾಸ್ತ್ರಗಳು ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಕೂಡ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ನೀವು ಹೇಳೋದು ಕೇಳಿದ್ರೆ ನಾನು ಎದೆನೇ ಹೊಡೆದೋಗುತ್ತೆ. ನೋಡಮ್ಮ, ವಿಧವಾ ಶಾಸ್ತ್ರ ಮಾಡದೆ ವಿಧಿ ಇಲ್ಲ, ಅದನ್ನು ಮಾಡಲೇಬೇಕು. ಆ ವಾಮನಾಚಾರ್ಯ ಸೊಸೆ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ. ಪಾಪ, ಆಕೆ ಇನ್ನೂ ದೊಡ್ಡೋಳೇ ಆಗಿರಲಿಲ್ಲ. ಗಂಡನ ಕಳ್ಕೊಂಡ್ಳು ಅಂತ ಹೇಳಿ ಕೇಶಮುಂಡನ ಮಾಡಲೇಬೇಕಾಯ್ತು. ಮೊದಲೇ ಅವಳಿಗೆ ತಾಯಿ ಇರಲಿಲ್ಲ, ಅದು ಹೇಗೋ ಬೆಳ್ಕೊಂಡ್ಳು. ಮುಂದೆ ಅವಳ ಗತಿ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ.